ಇವತ್ತಿನ ಅವಾರ್ಡ್. ಇದೀಗ ಬೆಸ್ಟ್ ಆಸ್ಪೈರಿಂಗ್ ಯಂಗ್ ಟ್ಯಾಲೆಂಟ್ ಆಫ್ ದ ಇಯರ್ ಆರ್ಯ ತೇಜ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆರ್ಯ ತೇಜ್ ಅವರು ದಯವಿಟ್ಟು ವೇದಿಕೆಯ ಮೇಲೆ. ಐ ರಿಕ್ವೆಸ್ಟ್ ಅದಿತಿ ಹಾಗೆ ನಿಧಿ ಲಹರಿ ಗೌಡ ಟು ಪ್ಲೀಸ್ ಜಾಯಿನ್ ಆನ್ ಸ್ಟೇಜ್ ಅಂಡ್ ಪ್ರೆಸೆಂಟ್ ದಿಸ್ ಅವಾರ್ಡ್ ಪ್ಲೀಸ್. ಆರ್ಯ ತೇಜ್ ಎಲ್ಲಿದ್ರು ದಯವಿಟ್ಟು ವೇದಿಕೆ ಮೇಲೆ ಬೇಗ ಓಡ್ಕೊಂಡು ಬನ್ನಿ. ಬೆಸ್ಟ್ ಆಸ್ಪೈರಿಂಗ್ ಯಂಗ್ ಟ್ಯಾಲೆಂಟ್ ಆಫ್ ದ ಇಯರ್ ಆರ್ಯ ತೇಜ್. ಹಾಗೆ ಈ ಅವಾರ್ಡ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅದಿತಿ ಹಾಗೆ ನಿಧಿ ಲಹರಿ ಗೌಡ ಇದೀಗ ವೇದಿಕೆಯ ಮೇಲೆ. ಬೆಸ್ಟ್ ಆಸ್ಪೈರಿಂಗ್ ಯಂಗ್ ಟ್ಯಾಲೆಂಟ್ ಏನ್ ಹೆಸರು? ಆರ್ಯ ತೇಜ್ ಅಲ್ವಾ? ಓಕೆ, ಕನ್ನಡ ಬರುತ್ತಲ್ವಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಓಕೆ, ಇವಾಗ ಏನ್ ಮಾಡ್ತೀರಾ ನೀವು ಯೂಶಲಿ? ಐ ಮೀನ್ ಸ್ಟಡೀಸ್ ಬಿಟ್ಟು ಕರಿಕ್ಯುಲರ್ ಆಕ್ಟಿವಿಟೀಸ್? ಫುಟ್ಬಾಲ್. ಸಿಯಾಸವೆನ ಮೆಸ್ಸಿನ ಇಬ್ರು? ಓಕೆ ಸರ್, ಇವಾಗ ಮಾಡಲಿಂಗ್ ಏನಾದ್ರು ಮಾಡ್ತೀರಾ? ಡಾನ್ಸ್ ಗೀನ್ಸ್ ಏನಾದ್ರು ಮಾಡ್ತೀರಾ? ಇಲ್ಲ, ಬರೀ ಫುಟ್ಬಾಲ್. ಫಿಟ್ನೆಸ್ ಫುಲ್. ಓಕೆ, ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಕ್ಲಾಸಲ್ಲಿ? ಎಲ್ಲರೂ ನಿಮ್ಮ ಫ್ಯಾನೇನಾ? ಸಕ್ಕದಾಗಿ ಆಡ್ತೀರಾ ಮತ್ತೆ? ಹೌದಾ? ಎಷ್ಟು ಗೋಲ್ಸ್ ಹೊಡಿತೀರ ಒಂದು ಮ್ಯಾಚಲ್ಲಿ? ಓ, ಗೋಲ್ ಕೀಪರ್. ಓಕೆ, ಹಂಗಿದ್ರೆ ಇರಬೇಕು. ಗೋಲ್ ಕೀಪಿಂಗೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಕ್ಲಾಸಲ್ಲಿ ಗರ್ಲ್ಸ್ ಫ್ಯಾನ್ಸ್ ಜಾಸ್ತಿ ಇದ್ದೇ ಇರ್ತಾರಲ್ವಾ? ಎಲ್ಲ ಬಾಲ್ ತಡಿತಾರೆ ಅಂತ ಅರ್ಥ ಹಂಗಿದ್ರೆ. ಹೌದಾ? ಎಷ್ಟು ಜನ ಇದ್ದಾರೆ ಗರ್ಲ್ ಫ್ರೆಂಡ್ಸ್? ಝೀರೋ. ಓಕೆ, ಝೀರೋ ಯಾಕೆ ಗೊತ್ತಾ? ಯಾಕೆ ಹೇಳಿ? ಸಿಂಗಲ್ ಗೋಲು ಬಿಡಬಾರ್ದು ಅಂತ ಝೀರೋ ಅಂತ. ಓಕೆ, ಇದೇ ತರ ಗೋಲ್ ಕೀಪಿಂಗ್ ಮಾಡ್ತಾ ಇರಿ, ಲೈಫಲ್ಲಿ ತುಂಬಾ ಎತ್ತರಕ್ಕೆ ಬೆಳೀರಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಓಕೆ, ಆದಷ್ಟು ಬೇಗ ಗರ್ಲ್ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಓಕೆ.